ಹೊರಗಡೆ ಏನ್ ಹೇಳಿದ್ರು ಅಂದ್ರೆ ಆಪರೇಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೀವು 4 ಜನ ಎತ್ಕೊಂಡು ಹೋಗ್ಬೇಕಾಗುತ್ತೆ, ಆ ತರ ಪರಿಸ್ಥಿತಿ ಬರುತ್ತೆ. 10 ವರ್ಷ ಗ್ಯಾರಂಟಿ ಅಂದಿದ್ರು ಅಷ್ಟೇ. ನಿಮ್ಗೆ ಇನ್ನೂ ಕೂಡ ಬೇರೆ ಬೇರೆ ಬೆನಿಫಿಟ್ಸ್ ಆಗಿರುತ್ತೆ. ಏನೇನು ಬೆನಿಫಿಟ್ಸ್ ಆಯ್ತು, ಮಂಡಿ ನೋವು ಕಡಿಮೆ ಆಗಿರೋದು ಒಂದು, ಬೇರೆ ಏನೇನು ಬೆನಿಫಿಟ್ಸ್ ಆಯ್ತು ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿದ್ದೆ ಚೆನ್ನಾಗ್ತಾ ಇದೆಯಾ ಮುಂಚೆಗಿಂತ? ನಿದ್ದೆ ಬರ್ತಾ ಇದೆ, ಆಯಾಸ ಇಲ್ಲ, ಸುಸ್ತಿಲ್ಲ. ಫಸ್ಟ್ ಏನಾದ್ರು ಒಂದು 10 ನಿಮಿಷ ನಡ್ಬಿಟ್ರೆ ಸುಸ್ತಾಗ್ಬಿಡೋದು, ಮೆಟ್ಲೆಕ್ಕಿದ್ರೆ ಸುಸ್ತಾಗ್ಬಿಡೋದು. ನಾವು ಫಸ್ಟ್ ಫ್ಲೋರ್ ಇರೋದು, ಎಕ್ಕಿಡಿಯೋದು ಯಾರಪ್ಪ ಎಕ್ಕೋರು ಅನ್ನೋದು. ಈಗಿಲ್ಲ, ಎಷ್ಟು ಸರಿ ಬೇಕಾದ್ರೂ ಎಕ್ಕಿದೀವಿ, ಅದೇ ಪ್ರಾಬ್ಲಮ್. ಈಗ ಇಷ್ಟು ವರ್ಷ ಹೋಗಿರುತ್ತಲ್ಲ ಹೊರಗಡೆಯಿಂದ ಬಾಡಿಗೆ, 10 years ಇಂದ 10 years ಇಂದ ನಿಮಗೆ ಮಂಡಿ ನೋವು ಬರೀ 10 ವರ್ಷದಿಂದ ಇದೆ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು 15-20 ವರ್ಷದಿಂದ ನಮ್ಮ ಊಟದಲ್ಲೆಲ್ಲ ಹೋಗಿರುತ್ತೆ. ಅದೊಂಥರ ಈಗ ಒಂದು ಕೊಡಪಾನ ತುಂಬಂಗೆ, ಒಂದು ಅರ್ಧ ತುಂಬವರೆಗೂ ಏನ್ ಅನ್ಸಲ್ಲ, ಫುಲ್ ಆಗ್ಬಿಟ್ರೆ ಅವಾಗ ನಮ್ಗೆ ಸಿಂಪ್ಟಮ್ಸ್ ಕಾಣ್ಕೊಂಡು ಅವಾಗ ನಾವು ಏನೇನೆಲ್ಲ ಟ್ರೈ ಮಾಡ್ತೀವಿ, ಪೇನ್ ಕಿಲ್ಲರ್, ಕ್ಯಾಲ್ಸಿಯಂ ಮಾತ್ರೆ, ಅವು ಏನೇನೆಲ್ಲ ಟ್ರೈ ಮಾಡ್ತೀವಿ. ಅವ್ರು ಏನ್ ತಗೊಂಡ್ರು ಕೂಡ ಅದಕ್ಕೆ ರೆಡಿ ಆಗ್ತಿದ್ದೆ. ಅವಾಗ ನಾವು ಸರ್ಜರಿ ಅಂತ ಹೋಗ್ತೀವಿ. ಸರ್ಜರಿ ಮಾಡಿದ್ರು ಕೂಡ ಕಡಿಮೆ ಆಗದಿರೋ ಚಾನ್ಸಸ್, ಯಾಕಂದ್ರೆ ರೂಟ್ ಕಾಸ್ ಬೇರೆ ಇದೆ. ಇಲ್ಲ, ಆಯುರ್ವೇದಿಕ್ಕೂ ಹೋಗಿದ್ದೆ, ಅಲ್ಲೂ ಮೇಲಾಗ್ಲಿಲ್ಲ. ಸೊ ಹಂಗಾಗಿ ರೂಟ್ ಕಾಸ್ ನಾವು ಅಡ್ರೆಸ್ ಮಾಡಿದ್ರೆ ಖಂಡಿತವಾಗಿ ಇದು ವಾಸಿ ಆಗಿ ಆಗುತ್ತೆ ಅಂತ ಇಲ್ಲ, ಗ್ಯಾರಂಟಿ ಬಂದಿದೆ. ನಮ್ಮ ಯೂಟ್ಯೂಬ್ ನೋಡ ಅಂತಾರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕೊನೆಯದಾಗಿ? ಇಲ್ಲ, ಇಲ್ಲಿ ಬಂದ್ರೆ ಮೇಲಾಗುತ್ತೆ, ಗ್ಯಾರಂಟಿ 200% ಮೇಲಾಗುತ್ತೆ. ಅದು ನಾನು ಅನುಭವಿಸಿದ್ದೀನಿ. ನಿಮಗೆ ಮಂಡಿ ನೋವಿದ್ದು ಕಡಿಮೆ ಆಗ್ತಿಲ್ಲ ಅಂತಂದ್ರೆ ಅದನ್ನ ಇನ್ನೊಂದು ಸ್ವಲ್ಪ ಬ್ಲಡ್ ಟೆಸ್ಟ್ಗಳು, ಬಾಡಿಲಿರ್ತಕ್ಕಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಮತ್ತೆ ಹೆವಿ ಮೆಟಲ್ಸ್ ನ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಆಫ್ ರೂಟ್ ಕಾಸ್ ಗೊತ್ತಾಗುತ್ತೆ. ಇವ್ರಿಗೆ ಲೆಡ್ ಮತ್ತೆ ಸ್ಟ್ರಾನ್ಶಿಯಂ ಎರಡು ತುಂಬಾ ಜಾಸ್ತಿ ಇತ್ತು. ಅದನ್ನ ಕಿಲೇಷನ್ ಥೆರಪಿ ಅಂತ ಕೊಡೋದ್ರ ಮುಖಾಂತರ ಬಾಡಿಲಿರ್ತಕ್ಕಂಥ ಲೆಡ್ ಮತ್ತೆ ಬೇರೆ ಸ್ಟ್ರಾನ್ಶಿಯಂ ಈ ಹೆವಿ ಮೆಟಲ್ಸ್ನ ಕಮ್ಮಿ ಮಾಡಿದ್ವಿ. ಕಮ್ಮಿ ಮಾಡಿದ್ಮೇಲೆ ಅವ್ರಿಗೆ ಇವಾಗ ಎಷ್ಟು % ಕಡಿಮೆ ಆಗಿದೆ ಅಂತಂದ್ರೆ 98% ಕಡಿಮೆ ಆಗಿದೆ. ಸೊ ಯೂಶಲಿ 45 ವರ್ಷ 50 ವರ್ಷ ಆದ್ಮೇಲೆ ಮುಟ್ಟು ನಿಂತ ಮೇಲೆ ಮಂಡಿ ನೋವು ಬಂದ್ರೆ ಅದು ವಾಸಿ ಆಗಲ್ಲ, ಅದಕ್ಕೆ ಸರ್ಜರಿನೇ ಮಾಡಬೇಕು. ಸೊ ಆ ಥರ ಹೇಳ್ತಾರೆ. ಬಟ್ ನಾವು ಇನ್ನೊಂದು ಸ್ವಲ್ಪ ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಲೈಕ್ ಬಾಡಿಗೆ ಇರ್ತಕ್ಕಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಅನಾಲಿಸಿಸು ಮತ್ತು ಹೆವಿ ಮೆಟಲ್ಸ್ ಟೆಸ್ಟಿಂಗ್ ಅವೆಲ್ಲ ಮಾಡಿದಾಗ ಬರೀ ವಿಟಮಿನ್ಸ್ ಅಷ್ಟೇ ಟೆಸ್ಟ್ ಮಾಡ್ತೀವಿ ನಾವು. ಅದು ಮಾಡ್ದಂಗೆ ಇಷ್ಟು ಮಾತ್ರ ಮಾಡಿದರೆ ನಮಗೆ ಐಡೆಂಟಿಫೈ ಆಗುತ್ತೆ ರೂಟ್ ಕಾಸ್. ಅವಾಗ ಐಡೆಂಟಿಫೈ ಮಾಡಿ ಅದನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಅವಾಗ ಒಂದು 10-15 ಡ್ರಿಪ್ ಕೊಟ್ಟರೆ ಅವಾಗ ಬಾಡಿ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಎಲ್ಲ ಆಚೆ ಬರುತ್ತೆ. ಮತ್ತು ಹೊರಗಡೆಯಿಂದ ನಾವು ಹೆವಿ ಮೆಟಲ್ಸ್ ಹಾಕಕ್ಕೆ ಹೋಗ್ಬಾರ್ದು. ಹೊರಗಡೆಯಿಂದ ನಾವು ಹಾಕ್ತಿರೋದು ಯಾವುದು, ಲೈಕ್ ಮೈದಾದಲ್ಲಿ ಇರುತ್ತೆ ಹೆವಿ ಮೆಟಲ್ಸು, ಟೀನಲ್ಲಿರುತ್ತೆ, ಕಾಫಿನಲ್ಲಿರುತ್ತೆ, ಸಕ್ಕರೆನಲ್ಲಿರುತ್ತೆ, ಮತ್ತು ತುಂಬ ಔಷಧಿ ಹೊಡೆದಿರ್ತಕ್ಕಂಥ ಅಂಶಗಳು ತಿನ್ನೋದು, ಮತ್ತು ಲಿಪ್ಸ್ಟಿಕ್ಕು, ಹೇರ್ ಡೈ ಇದರಲ್ಲೆಲ್ಲ ಇರುತ್ತೆ. ಈವನ್ ಟೂತ್ ಪೇಸ್ಟಲ್ಲಿ ಕೂಡ ಇರುತ್ತೆ. ಇದನ್ನೆಲ್ಲ ನ್ಯಾಚುರಲ್ ಆಲ್ಟರ್ನೇಟಿವ್ ಸಿಗ್ತವೆ. ಟೂತ್ ಪೇಸ್ಟ್ ಬದಲಿಗೆ ಟೂತ್ ಪೌಡರ್ ಯೂಸ್ ಮಾಡ್ಬೋದು, ಇದಕ್ಕೆ ಹೇರ್ ಡೈ ಬದಲಿಗೆ ಮೆಹಂದಿ ಯೂಸ್ ಮಾಡ್ಬೋದು. ಆಮೇಲೆ ಇದು ಪೆಸ್ಟಿಸೈಡ್ಸ್ ಬದಲಿಗೆ ಆ ಪೆಸ್ಟಿಸೈಡ್ ಡಿಟಾಕ್ಸ್ ಮಾಡೋದಕ್ಕೆ ಅದನ್ನ ಸ್ವಲ್ಪ ಒಂದು ಹುಣಸೆ ಹಣ್ಣನ್ನ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಸೊಪ್ಪನ್ನ ಮತ್ತು ತರಕಾರಿಗಳನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಅದು ಕ್ಲೀನ್ ಆಗುತ್ತೆ, ಅದರ ಸ್ವಲ್ಪ ಎಲ್ಲ ನ್ಯೂಟ್ರಲೈಸ್ ಆಗುತ್ತೆ. ಸೊ ಈ ಥರ ಕೆಲವು ನ್ಯಾಚುರಲ್ ಮೆಥಡ್ಸ್ ಮುಖಾಂತರ ನಮ್ಮ ಬಾಡಿಗೆ ಇರ್ತಕ್ಕಂಥ ಟಾಕ್ಸಿಕ್ ಎಲಿಮೆಂಟ್ಸ್ ಬಾಡಿಗೆ ಹೋಗದೇ ಇರಂಗೆ ಅವಾಯ್ಡ್ ಮಾಡ್ಕೊಳೋದು. ಆಲ್ರೆಡಿ ಹೋಗಿರ್ತಕ್ಕಂಥದಕ್ಕೆ ನಾವು ಡಿಟಾಕ್ಸಿಫಿಕೇಶನ್ ಕಿಲೇಷನ್ ಮಾಡೋದ್ರ ಮುಖಾಂತರ ಸರಿ ಮಾಡ್ಕೊಂಡ್ರೆ ಇವ್ರಿಗೆ ಹೆಂಗ್ ರಿಸಲ್ಟ್ ಬಂದಿದೆ ನಿಮ್ಗೆ ಹಂಗೆ ಬರುತ್ತೆ ಅಂತ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಇದು ಬಂದ್ರೆ ಮೇಲಾಗುತ್ತೆ, ನನ್ಗೆ ಗ್ಯಾರಂಟಿ ಬಂದಿದೆ. ಫಸ್ಟ್ ಬರಕ್ ಮುಂಚೆ ನನ್ಗೂ ಭಯ ಇತ್ತು. ನಮ್ ಫ್ಯಾಮಿಲಿ ಡಾಕ್ಟ್ರೇ ಅಂದಿದ್ರು ಬೇಡ ಅವೆಲ್ಲ ಇದು ಅಂತ. ಅದು ನಂಬಿಕೆಯಿಂದ ಬಂದಿದ್ದೀನಿ, ಮೇಲಾಗಿದೆ. ನಿಮ್ಗೆ ಮಂಡಿ ನೋವಿಗೆ ಏನೇನು ಸೊಲ್ಯೂಷನ್ ಹೇಳಿದ್ರು ಹೊರಗಡೆ ಏನ್ ಹೇಳಿದ್ರು ಅಂದ್ರೆ ಆಪರೇಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನೀವು 4 ಜನ ಎತ್ಕೊಂಡು ಹೋಗ್ಬೇಕಾಗುತ್ತೆ, ಆ ತರ ಪರಿಸ್ಥಿತಿ ಬರುತ್ತೆ. 10 ವರ್ಷ ಗ್ಯಾರಂಟಿ ಅಂದಿದ್ರು ಅಷ್ಟೇ. ಸರ್ಜರಿ ಮಾಡಿಸಿರೋ 10 ವರ್ಷ ಗ್ಯಾರಂಟಿ. ಓಕೆ, ಅಂದ್ರೆ 50 ವರ್ಷ 63 ವರ್ಷದವರೆಗೂ ಗ್ಯಾರಂಟಿ. ಆಮೇಲೆ ಕೆಳಗಡೆ ಕೂತ್ಕೊಳಂಗಿಲ್ಲ. ನಾನು ಸರಿ ಹಂಗೆ ಇದ್ ಮಾಡ್ತಾ ಇದ್ದೆ. ನಿಮ್ ಯೂಟ್ಯೂಬ್ ಫಾಲೋವರ್ ಆಗಿದೆ. ಸರಿ ಇಲ್ಲಿ ನೋಡೋಣ ಅಂತ ನಾನು ಆಗಸ್ಟ್ 10ನೇ ತಾರೀಕು ಬಂದಿದ್ದೆ. ಕರೆಕ್ಟ್, ಆಗಸ್ಟ್ 10, 2025 ಬಂದಿದ್ದ. ಫಸ್ಟ್ ಟೈಮ್ ಬಂದಾಗ ನಂಗೆ 50% ಮೇಲಾಗಿದೆ. ಸೂಪರ್ ಸೂಪರ್. ಆಮೇಲೆ ಸ್ವಲ್ಪ ನಿಧಾನ ಟೈಮ್ ತಗೊಂಡು, ಯಾಕಂದ್ರೆ ಡಿಟಾಕ್ಸ್ ಆಗ್ಬೇಕಲ್ಲ ಬಾಡಿಲಿ ಇರ್ತಕ್ಕಂಥ ಈ ಲೆಡ್ ಮತ್ತೆ ಸ್ಟ್ರಾನ್ಶಿಯಂ ಎರಡು ಹೆವಿ ಮೆಟಲ್ ಜಾಸ್ತಿ ಇತ್ತು. ಸ್ಟೇಜ್ ಬೈ ನಾವು ಜಾಸ್ತಿ ಸ್ಪೀಡಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಆಗ ಕಿಡ್ನಿಯಿಂದ ಆಚೆ ಬರಬೇಕು. ಅದು ಕಿಡ್ನಿ ಮತ್ತು ಸ್ಕಿನ್ನಿಂದ ಆಚೆ ಬರಬೇಕು. ಸ್ಕಿನ್ನಿಂದ ಮುಖ್ಯವಾಗಿ ಕಿಡ್ನಿ, ಆವಾಗ ಕಿಡ್ನಿಗೆ ಬರ್ಡನ್ ಆಗುತ್ತೆ. ಏನೂ ಆಗಲ್ಲ, ಒಂದು 2-3 ದಿನ ಸ್ವಲ್ಪ ಬರ್ಡನ್ ಆಗುತ್ತೆ. ಅದಕ್ಕೆ ವೀಕ್ಲಿ ಒನ್ಸ್ ಇಲ್ಲಾಂದ್ರೆ ವೀಕ್ಲಿ ಟ್ವೈಸ್ 3 ದಿನ ಗ್ಯಾಪ್ ಕೊಟ್ಟೆ ನಾವು ಟ್ರೀಟ್ಮೆಂಟ್ ಮಾಡಬೇಕು. ನಿಧಾನಕ್ಕೆ ಮಾಡ್ಕೊಂತ ಬಂದ್ವಲ್ಲ, ಸೊ ಹಂಗಾಗಿ ಅದು ಸ್ಲೋಲಿ ಇಂಪ್ರೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗಿದೆ. ಇಲ್ಲ, ನಾನು ಫಸ್ಟ್ ಟೈಮ್ 50% ಆದಾಗ ಗ್ಯಾರಂಟಿ ಆಗೋಯ್ತು, ಇಲ್ಲಿ ಹೋದ್ರೆ ಮೇಲಾಗುತ್ತೆ ಅಂತ. ಎಲ್ಲ ಭಯ ಇಕ್ಸಿದ್ರು, ಯಾವ ಗ್ಯಾರಂಟಿ ಮೇಲೆ ಹೋಗ್ತಾ ಇದ್ಯಾ, ಅದೇನು ಸಿರನ್, ಅದೇನೋ ಇಂಜೆಕ್ಷನ್, ಸ್ಟಿರಾಯ್ಡ್ ಅದು ಅಂದ್ರು. ನಾನು ಅದ್ರ ಮೇಲೆ ತಲೆನೇ ಕೆಡಿಸ್ಕೊಂಡಿಲ್ಲ, ನನಗೆ ಮೇಲಾಗ್ತಾ. ಆಕ್ಚುಲಿ ನಿಮಗೆ ಕೊಟ್ಟಿದ್ದು ಬಂದು ಪ್ರೊಲೋಜೋನ್ ಥೆರಪಿ, ಓಝೋನ್ ಥೆರಪಿ, ಆಮೇಲೆ ನಿಮಗೆ ಇದು ಹೈಲುರೋನಿಕ್ ಆಸಿಡ್ ಕೊಟ್ಟವಲ್ಲ ಅದು
ಅದು ಬಂದು ಮಂಡಿ ಕೊಟ್ಟಿರೋದು. ಬಟ್ ಮುಖ್ಯವಾಗಿ ನಿಮಗೆ ರೂಟ್ ಕಾಸ್ ಬಂದು ಬ್ಲಡ್ ಅಲ್ಲಿ ಇದೆಲ್ಲ ಸೇರ್ಕೊಂಡಿತ್ತಲ್ಲ, ಇದನ್ನ ನಾವು ಯಾವಾಗ ಎಷ್ಟಾಯ್ತು ಕಿಲೇಷನ್ ಡ್ರಿಪ್ ಎಷ್ಟಾಯ್ತು, ಐವಿ ಡ್ರಿಪ್ ಕೊಟ್ಟವಲ್ಲ, ಅದು ಎಷ್ಟಾಯ್ತು ಡ್ರಿಪ್? ಒಂದು 10 ಟೋಟಲ್ ಕೊಟ್ಟಿರೋದು 8 ಪ್ಲಸ್ 4 6 ಒಟ್ಟು 14 ಆಗಿದೆ. ಸೂಪರ್. 14 ಡ್ರಿಪ್ ಅದು ಕೊಟ್ಟವಲ್ಲ, ಅದರಲ್ಲಿ ನಿಮಗೆ ರಿಸಲ್ಟ್ ಬಂದಿರೋದು. ನಿಮ್ಗೆ ಇನ್ನೂ ಕೂಡ ಬೇರೆ ಬೇರೆ ಬೆನಿಫಿಟ್ಸ್ ಆಗಿರುತ್ತೆ. ಏನೇನು ಬೆನಿಫಿಟ್ಸ್ ಆಯ್ತು, ಮಂಡಿ ನೋವು ಕಡಿಮೆ ಆಗಿರೋದು ಒಂದು, ಬೇರೆ ಏನೇನು ಬೆನಿಫಿಟ್ಸ್ ಆಯ್ತು ನೀವು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿದ್ದೆ ಚೆನ್ನಾಗ್ತಾ ಇದೆಯಾ ಮುಂಚೆಗಿಂತ? ಹಸಿವು ಫಸ್ಟ್ ಏನಾದ್ರು ಒಂದು 10 ನಿಮಿಷ ನಡ್ಬಿಟ್ರೆ ಸುಸ್ತಾಗ್ಬಿಡೋದು, ಮೆಟ್ಲೆಕ್ಕಿದ್ರೆ ಸುಸ್ತಾಗ್ಬಿಡೋದು. ನಾವು ಫಸ್ಟ್ ಫ್ಲೋರ್ ಇರೋದು, ಎಕ್ಕಿಡಿಯೋದು ಯಾರಪ್ಪ ಎಕ್ಕೋರು ಅನ್ನೋದು. ಈಗಿಲ್ಲ, ಎಷ್ಟು ಸರಿ ಬೇಕಾದ್ರೂ ಎಕ್ತೀನಿ, ಹಿಡಿತೀನಿ, ಅದೇನ್ ಪ್ರಾಬ್ಲಮ್. ಆಮೇಲೆ ಹಸಿವು ಚೆನ್ನಾಗುತ್ತೆ. ಮತ್ತೆ ಪಥ್ಯದಲ್ಲಿ ಕಾಫಿ ಟೀ ಗೋಧಿ ಮೈದಾ 100% 2 ದಿವಸಕ್ಕೆ ಬಿಟ್ಬಿಟ್ಟೆ. ಇದುವರೆಗೂ ಇಲ್ಲ, ಒಂದು ಪರ್ಮನೆಂಟ್ ಆಗಿ ಬಿಟ್ಬಿಡಿ. ಮತ್ತೆ ಹೇರ್ ಡೈ ಮಾಡೋದು ಬೇಡ, ಹೇರ್ಗೆ ಮೆಹಂದಿ ಹಚ್ಕೊಳ್ಳಿ. ಮತ್ತೆ ಟೂತ್ ಪೇಸ್ಟ್ ಬದಿಗೆ ಟೂತ್ ಪೌಡರ್ ಯೂಸ್ ಮಾಡಿ. ಇದೆಲ್ಲ ಹೆವಿ ಮೆಟಲ್ ಜಾಸ್ತಿ ಇರ್ತಕ್ಕಂಥವು ಆಯ್ತಾ. ಆಮೇಲೆ ಕೆಳಗಡೆ ಕುತ್ಕೋಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ಅದ್ ಮಾಡಿದ್ರೆ ಅದೇ ಸರ್ಜರಿ ಮಾಡಿದ್ರೆ ಕುತ್ಕೋಬಾರ್ದು ಅಂತ ಹೇಳಿದ್ರು, ಕರೆಕ್ಟಾ? ಬಟ್ ಇವಾಗ ನೀವು ಕುತ್ಕೋಬಹುದು. ಒಂದ್ಸರಿ ತೋರಿಸ್ತೀರಾ? ತೋರಿಸ್ತೀರಾ ಒಂದ್ಸರಿ? ಇದರ ಎಷ್ಟೊತ್ತು ಕೂತ್ಕೊಂತೀರಾ? 1 ಅವರ್ ಕೂತಿರ್ತೀನಿ. ಸರ್ಜರಿ ಮಾಡಿದ್ರೆ ಇದು ಮಾಡಕ್ ಆಗ್ತಿಲ್ಲ. ಲೈಫ್ ಟೈಮ್ ನೀವು ಕೆಳಗೆ ಕುತ್ಕೊಂಡು ಹೋಗಿದ್ದು ಫಂಕ್ಷನ್ ಹೋದಾಗೆಲ್ಲ ಚೇರೆ ನೋಡ್ಬೇಕು. ಇಲ್ಲ, ಒಂದ್ 5 ನಿಮಿಷ ಹಿಂಗ್ ಕುತ್ಕೊಂಡ್ರೆ ಹಿಂಗ್ ನೀಟ್ಬೇಕಾಗಿತ್ತು. ಇವಾಗ 1 ಅವರ್ ಹಿಂಗೆ ಕೂತಿರ್ತೀನಿ, ಏನು ಆಗೋದಿಲ್ಲ. ಆಕ್ಚುಲಿ ನೀವು ಕಂಪ್ಲೀಟ್ ರೀಜನರೇಟ್ ಆಗಿದೆ ಬಾಡಿ. ನೀವು ಕುತ್ಕೊಳ್ಳಿ, ಬನ್ನಿ. ನಿಮ್ ಬಾಡಿನಲ್ಲಿ ಅದೇನು ಟಾಕ್ಸಿಕ್ ಇಂದ, ಅದ್ರ ಹೆಸರು ಟಾಕ್ಸಿಕ್ ಅಂದ್ರೆ ವಿಷಪೂರಿತ ಅಂಶ. ಈಗ ಇಷ್ಟು ವರ್ಷ ಹೋಗಿರುತ್ತಲ್ಲ ಹೊರಗಡೆಯಿಂದ ಬಾಡಿಗೆ, 10 ಇಯರ್ಸ್ ಇಂದ ನಿಮಗೆ ಮಂಡಿ ನೋವು ಬರೀ 10 ವರ್ಷದಿಂದ ಇದೆ ಅಂದ್ರೆ, ಅದಕ್ಕಿಂತ ಮುಂಚೆ ಒಂದು 15-20 ವರ್ಷದಿಂದ ನಮ್ಮ ಊಟದಲ್ಲೆಲ್ಲ ಹೋಗಿರುತ್ತೆ. ಅದೊಂಥರ ಈಗ ಒಂದು ಕೊಡಪಾನ ತುಂಬ್ದಂಗೆ, ಅದು ಒಂದು ಅರ್ಧ ತುಂಬವರೆಗೂ ಏನ್ ಅನ್ಸಲ್ಲ. ಫುಲ್ ಆಗ್ಬಿಟ್ರೆ ಅವಾಗ ನಮ್ಗೆ ಸಿಂಪ್ಟಮ್ಸ್ ಕಾಣ್ಕೊಂಡು ಅವಾಗ ನಾವು ಏನೇನೆಲ್ಲ ಟ್ರೈ ಮಾಡ್ತೀವಿ, ಪೇನ್ ಕಿಲ್ಲರ್, ಕ್ಯಾಲ್ಸಿಯಂ ಮಾತ್ರೆ, ಅವು ಏನೇನೆಲ್ಲ ಟ್ರೈ ಮಾಡ್ತೀವಿ. ಅವ್ರು ಏನ್ ತಗೊಂಡ್ರು ಕೂಡ ಅದಕ್ಕೆ ರೆಡಿ ಆಗ್ತಿದ್ವಿ. ಅವಾಗ ನಾವು ಸರ್ಜರಿ ಅಂತ ಹೋಗ್ತೀವಿ. ಸರ್ಜರಿ ಮಾಡಿದ್ರು ಕೂಡ ಕಡಿಮೆ ಆಗದಿರೋ ಚಾನ್ಸಸ್, ಯಾಕಂದ್ರೆ ರೂಟ್ ಕಾಸ್ ಬೇರೆ ಇದೆ. ಇಲ್ಲ, ಆಯುರ್ವೇದಿಕ್ಕೂ ಹೋಗಿದ್ದೆ, ಅಲ್ಲೂ ಮೇಲಾಗ್ಲಿಲ್ಲ. ಕರೆಕ್ಟ್. ಸೊ ಹಂಗಾಗಿ ರೂಟ್ ಕಾಸ್ ನಾವು ಅಡ್ರೆಸ್ ಮಾಡಿದ್ರೆ ಖಂಡಿತವಾಗಿ ಇದು ವಾಸಿ ಆಗಿ ಆಗುತ್ತೆ ಅಂತ ಇಲ್ಲ, ಗ್ಯಾರಂಟಿ ಬಂದಿದೆ ಸರ್. ಅದೇ ಸ್ವಲ್ಪ ಇಲ್ಲಿ ಉಳುಕುತ್ತೆ ಅಷ್ಟೇ, ಸ್ವಲ್ಪ ದೂರ 2%, 1 ಸೆಕೆಂಡ್ 2 ಸೆಕೆಂಡ್ ಉಳುಕ್ದಂಗ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಇವತ್ತು ಮಾತ್ರೆಗಳು ಆಕ್ಚುಲಿ ಎಲ್ಲ ಮಾತ್ರೆಗಳು ತೆಗೆದಿದ್ದೀವಿ. ಅದೊಂದು ಕ್ಯಾಲ್ಸಿಯಂ ಮಾತ್ರೆ, ಇದು ವೀಕ್ಲಿ ತಗೊಳೋದೊಂದು ಬೋನ್ ಗಟ್ಟಿಯಾದೊಂದು ಮಾತ್ರೆ ಇತ್ತು. ಅದನ್ನ 12 ವಾರ ತಗೊಂಡಿದ್ರೆ ಸ್ಟಾಪ್ ಮಾಡಿ. 4 ತಿಂಗಳಾಗಿದೆ, 4 ದಿನ ಸ್ಟಾಪ್ ಮಾಡ್ಬಿಡಿ, ಸಾಕದು. ಇನ್ನ ಕ್ಯಾಲ್ಸಿಯಮ್ದು ಸ್ಟಾಪ್ ಮಾಡ್ಕೊಳ್ಳಿ, ಬೇಡ. ಮೆಗ್ನೀಷಿಯಮ್ದೊಂದು, ಆಮೇಲೆ ಅದೊಂದು ಪ್ರೋಟೀನ್ ಪೌಡರ್, ಮತ್ತೆ ಕೊಲೆಜಿನ್ ಇನ್ನೊಂದು 3-4 ಮಂತ್ಸ್ ತಗೊಂಡ್ಬಿಟ್ಟು ಸ್ಟಾಪ್ ಮಾಡಿ. ಅಷ್ಟೇ, ಸಪ್ಲಿಮೆಂಟ್ಸ್ ಮಾತ್ರ ಇದೆ, ಅಷ್ಟು ತಗೊಂಡು 3-4 ಮಂತ್ಸ್ ತಗೊಂಡ್ಬಿಟ್ಟು ಸ್ಟಾಪ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಐ ಥಿಂಕ್ ಇದು ಲಾಸ್ಟ್ ವಿಸಿಟ್ ಅನ್ಸುತ್ತೆ ನಿಮ್ಗೆ. ಇದು ಲಾಸ್ಟ್ ವಿಸಿಟ್ ಇಲ್ಲ ಅಂದ್ರೆ 2 ತಿಂಗಳ ಒಂದ್ಸರಿ ಜಸ್ಟ್ ವಿಸಿಟ್ ಮಾಡ್ಬೇಕು. ಅಲ್ಲ, ಇನ್ನು 3 ತಿಂಗಳ ನನ್ನ ಮಗಳು ಡೆಲಿವರಿ ಟೈಮ್. ನನ್ಗೆ ಅದೇ ಖುಷಿ, ಬಾಣಂತ ಮಾಡ್ತೀನಿ ಅಂತ ಅದೇ ಖುಷಿ. ಅದನ್ನೆಲ್ಲ ಚೆನ್ನಾಗಿ ನೀವು ಎಂಜಾಯ್ ಮಾಡಿ. ಕಾಫಿ ಟೀ ಮಾತ್ರ ಕುಡಿಬೇಡಿ. ಇವನ್ನು ಮಗಳಿಗೂ ಕೂಡ ಬಾಣಂತಿ ಇರುವಾಗ ಕಾಫಿ ಟೀ ಕೊಡ್ಬೇಡಿ. ಹೇಳ್ಬಿಟ್ಟೆ, ಅವಳು ರಸಕ್ ಕೊಡ್ತೀಯ, ನಾನು ಈ ಸಲ ಕೊಡಲ್ಲ, ರಸಕ್ ಕೊಡೋದೇ ಇಲ್ಲ. ಮೊದಲನೇದಕ್ಕೆ ಕೊಟ್ಟಿದ್ದೆ, ಈ ಸಲ ನಾನು ಕೊಡೋದೇ ಇಲ್ಲ. ಪೆಪ್ಪರು, ಜಿಂಜರು, ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ಅವ್ರಿಗೆ ಓಕೆ ಬೆಲ್ಲ, ಯಾಕಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ತಡ್ಕೊಳುತ್ತೆ ಬಾಡಿ, ಹಾಕ್ಬಿಟ್ಟು ಕಷಾಯ ಮಾಡ್ಬಿಟ್ಟು ದಿನಕ್ಕೆ 2 ಗ್ಲಾಸ್ ಕುಡಿಸಿ. ಅದು ಅವ್ರಿಗೆ ಬಾಡಿಲಲ್ಲಿ ಅಷ್ಟು ಹೀಟ್ ಜನರೇಟ್ ಮಾಡುತ್ತೆ, ಮಗುಗೂ ಆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟು ಮಾಡಿದ್ರೆ ಮಗುನಿಗೂ ಕೂಡ ಕಾನ್ಸ್ಟಿಪೇಷನ್ ಆಗಲ್ಲ. ಈ ಗ್ರೈಪ್ ವಾಟರ್ ಅದು ಇದೆಲ್ಲ ಕೊಡ್ತಕ್ಕಂಥ ಅವಶ್ಯಕತೆನೇ ಬರಲ್ಲ. ನೀವು ತಾಯಿ ಕಾಫಿ ಕೊಡೋದ್ರಿಂದ ತಾಯಿಗೂ ಕಾನ್ಸ್ಟಿಪೇಷನ್, ಮಗುಗೂ ಕಾನ್ಸ್ಟಿಪೇಷನ್. ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ, ಪೆಪ್ಪರ್ ಪೆಪ್ಪರ್ ಹಾಕ್ಬಿಟ್ಟು ಸ್ವಲ್ಪ ಇದು ಅರಿಶಿನ ಬಿಸಿನೆಲ್ಲ ಕುದಿಸ್ಬಿಟ್ಟು ನೀವು ರೆಡಿ ಮಾಡಿ ಇಟ್ಕೊಂಡಿದ್ದು, ಆಮೇಲೆ ಅವಾಗ ಹಾಕಿ ಕೊಟ್ಟರು ಆಯ್ತು. ಈ ತರ ಮಾಡಿ. ಪುದೀನ ಬೇಕಾದ್ರೆ ಹಾಕೊಳ್ಳಿ, ಸ್ವಲ್ಪ ಲೆಮನ್ ಹಾಕೊಳ್ಳಿ, ಯಾವ ತರ ನಿಮ್ಗೆ ಹೆಂಗ್ ಬೇಕು. ಎಸ್ ಖಂಡಿತ ಡೈಲಿ ತಗೊಳ್ಳಿ, ಏನಾಗಲ್ಲ. ಈ ತರ ಮಾಡಿ. ಈ ತರ ಮಾಡಿದ್ರೆ ಖಂಡಿತವಾಗಿ ಎಲ್ಲ ಇನ್ನು ಅವ್ರಿಗೂ ಕೂಡ ನಿಮ್ ಮೊಮ್ಮಗು ಬರುತ್ತಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ಇಲ್ಲ, ಇವಾಗ ನನ್ಗೆ ಮೇಲಾಗಿದೆ, ಅದು ಅವಳು ಭಯ ಪಡೋಳು, ಹೆಂಗ್ ಮಾಡ್ತೀಯ ಮಮ್ಮಿ ಅಂದ. ಇವಾಗ ಅವಳಿಗೂ ಖುಷಿ, ನನಗೂ ಖುಷಿ. ಹಿಂಗೆ ಮಾಡಿ. ಎಸ್ಪೆಷಲಿ ಇವಾಗ ನಮ್ ಪೇಷಂಟ್ಸ್ ಹೆಂಗಂದ್ರೆ ಈ 45ರಿಂದ 60 ಆ ಏಜ್ ನೇ ಜಾಸ್ತಿ. ಅವ್ರಿಗೆ ಈ ಮಕ್ಕಳಿಗೆ ಯೂಶಲಿ ಮಕ್ಕಳಿದ್ರೆ, ಹೆಣ್ಮಕ್ಳಿದ್ರೆ ಅವ್ರಿಗೆ ಬಾಣಂತನ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಒಂದು ಕಮಿಟ್ಮೆಂಟ್, ಅದೊಂದು ರೆಸ್ಪಾನ್ಸಿಬಿಲಿಟಿ, ಮತ್ತೆ ಒಂದು ಲವ್, ಒಂದು ಪ್ರೀತಿ ಅದ್ ಮಾಡ್ಬೇಕು ಅಂತ. ಬಟ್ ಅವ್ರಿಗೆ ಈ ನೋವುಗಳಿಂದ ಅವ್ರಿಗೆ ಮಾಡಕ್ ಆಗ್ತಾ ಇರಲ್ಲ. ಅವ್ರಿಗೆ ಒಂದು ಮಾರ್ಗದರ್ಶನ ಕರೆಕ್ಟ್ ಸಿಕ್ತಂದ್ರೆ ನೋವುಗಳು ವಾಸಿ ಮಾಡ್ಕೊಂಡು ಅವ್ರನ್ನೆಲ್ಲ ಇನ್ನೂ ಚೆನ್ನಾಗಿ ಆಕ್ಟಿವ್ ಆಗಿ ಉತ್ಸಾಹದಿಂದ ಮಾಡ್ತಾ ಹೋಗ್ಬೋದು ಆ ಕೆಲಸ ಕಾರ್ಯಗಳನ್ನೆಲ್ಲ. ಇಲ್ಲ, ನನ್ಗೆ ಇವಾಗ ಅದೇ ಒಂಥರ ಖುಷಿ ಆಗ್ತಾ ಇದೆ. ಆ ಖುಷಿಯಿಂದ ನಿಮ್ಗೆ ಇನ್ನೂ ಆರೋಗ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಮನಸ್ಸಿನಲ್ಲಿ ಕೊರಗಿರುತ್ತೆ ಅಂತ ಇಟ್ಕೊಳ್ಳಿ, ಅಯ್ಯೋ ಆ ಕೊರಗಿಂದ ಇನ್ನೂ ಆರೋಗ್ಯ ಡೌನ್ ಆಗುತ್ತೆ. ಹಂಗಾಗಿ ಚೆನ್ನಾಗಿ ವೆರಿ ಹ್ಯಾಪಿ ಅಬೌಟ್
ನಮ್ಮ ಯೂಟ್ಯೂಬ್ ನೋಡ ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕೊನೆಯದಾಗಿ? ಇಲ್ಲ, ಇಲ್ಲಿ ಬಂದ್ರೆ ಮೇಲಾಗುತ್ತೆ, ಗ್ಯಾರಂಟಿ 200% ಮೇಲಾಗುತ್ತೆ. ಅದು ನಾನು ಅನುಭವಿಸಿದ್ದೀನಿ. ಸರಿ, ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್. ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟ್ಲಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಲೈಕ್ ನಾವು ಮಂಡಿ ನೋವು, ಸೊಂಟ ನೋವು, ಮತ್ತೆ ಡಿಸ್ಕ್ ಬಲ್ಜ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂಡ್ ರುಮಟೆಡ್ ಆರ್ಥರೈಟಿಸ್, ಈ ತರ ಎಷ್ಟೋ ಆಟೋಇಮ್ಯೂನ್ ಕಂಡೀಷನ್, ಪೇನ್ಫುಲ್ ಕಂಡೀಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟ್ ಜನಗಳಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂಡ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಒಬ್ಬರಿಂದ ಒಬ್ರಿಗೆ ಹಿಂಗೆ ರೆಫರ್ ಮಾಡ್ತಾ ಇವತ್ತು ನಮ್ಮ ಪೇಷಂಟ್ಸ್ನ ಸಂಖ್ಯೆ ಒಂದು ದಿನಕ್ಕೆ 140ರಿಂದ 150 ಪೇಷಂಟ್ಸ್ ಆಗಿದೆ. ಬಟ್ ಡಾಕ್ಟರ್ ರಾಕೇಶ್ ಅಂದರೆ ನಮಗೆ ಎಫಿಷಿಯೆಂಟಾಗಿ ಪೇಷಂಟ್ನ ನೋಡ್ಬೇಕಂದ್ರೆ ಒಂದು ದಿನಕ್ಕೆ ಒಂದು 30ರಿಂದ 40 ಕ್ವಾಲಿಟಿ ಕೇರ್ ಮಾಡ್ಬೇಕಂದ್ರೆ 30ರಿಂದ 40 ಅಷ್ಟೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹಿಂಗೆ ನಾವು 30-40 ಅಷ್ಟೇ ನಾವು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಹೋಗ್ಬಿಟ್ರೆ ಅದು ನೆಕ್ಸ್ಟು 3 ಮಂತ್ಸ್ವರೆಗೂ ಪೆಂಡಿಂಗ್ ಆಗಿಬಿಡುತ್ತೆ. ನಾವು ಮಿನಿಮಮ್ ಅಂದರೆ 3 to 4 ವೀಕ್ಸಲ್ಲಿ ಮತ್ತೆ ರಿವಿಸಿಟ್ ಮಾಡಲೇಬೇಕಾಗುತ್ತೆ ನಾನು ಡಾಕ್ಟರ್ ರಾಕೇಶ್ ನಮ್ಮ ಟೀಮ್ ಡಾಕ್ಟರ್ಸ್ನ ಮೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಲಾಸ್ಟು ಕಪಲ್ ಆಫ್ ವರ್ಷಗಳಿಂದ ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನೆಲ್ಲ ಟ್ರೈನ್ ಮಾಡ್ಕೊತ ಬಂದಿದ್ವಿ. ಟ್ರೈನ್ ಮಾಡಿಕೊಂಡು ಅವರು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಏನಿದೆಯೋ ಫಾರ್ ದೀಸ್ ಕಂಡೀಷನ್ಸ್ ಅದು ರಿವರ್ಸ್ ಮಾಡ್ಕೊಳೋದಕ್ಕೆ ಏನೆಲ್ಲ ಸಪೋರ್ಟ್ ಆಗಬೇಕು, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಬಂದು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಲ್ಲ, ನಮ್ಮ ಗುರುಗಳು ಮೆಂಟರ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಿತ್ರ ಬಸು ಚಿಲ್ಲರು, ಡಾಕ್ಟರ್ ಅರವಿಂದ್ ದಿವಾಕರ್, ಡಾಕ್ಟರ್ ಅರೂಪ್ ಮುಖರ್ಜಿ ಸರ್, ಡಾಕ್ಟರ್ ನರೇಶ್ ಸರ್, ಇವ್ರದ್ದೆಲ್ಲರನ್ನೂ ಕೂಡ ವೀಡಿಯೋದಲ್ಲಿ ಹಾಕಿರ್ತೀನಿ, ನಾನು ಕಾನ್ಫರೆನ್ಸ್ಗೆ ಹೋದಾಗೆಲ್ಲ ಹಾಕಿರ್ತೀನಿ. ಸೊ ಅವ್ರು ಹೇಳಿರ್ತಕ್ಕಂಥ ಪ್ರೋಟೋಕಾಲ್ಸ್ನ ನಾವು ಇನ್ನೂ ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ನಮ್ಮ ಪೇಷಂಟ್ಸ್ಗಳಿಗೆ ಸೆಟ್ ಆಗೋ ಥರ ಸ್ವಲ್ಪ ಎಕನಾಮಿಕಲ್ ಆಗಿ ಅಫೋರ್ಡೆಬಲ್ ಕಾಸ್ಟಲ್ಲಿ ಕೊಡೋದಕ್ಕೆ ನಾವು ಮಾಡ್ತಾ ಇರೋದ್ರಿಂದ ಪೇಷಂಟ್ಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಂತ ಹಾಕಿದ್ವಿ. ಈ ನಮ್ಮ ಪ್ರೋಟೋಕಾಲ್ನ ನಮ್ಮ ಡಾಕ್ಟರ್ಸ್ಗೂ ಅದನ್ನೇ ಟ್ರೈನ್ ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೂ ಟ್ರೈನ್ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಒಂದು ಕಪಲ್ ಆಫ್ ಮಂತ್ಸಿಂದ 2 ಡಾಕ್ಟರ್ನ ಹೈರ್ ಮಾಡಿದ್ವಿ. ಅವರು MBBS ಮಾಡಿದ್ದಾರೆ, ಮತ್ತು ಫಂಕ್ಷನಲ್ ಮೆಡಿಸಿನ್ ಕೋರ್ಸಸ್ಸು ಮತ್ತು ಇಂಟೆಗ್ರೇಟೆಡ್ ಮೆಡಿಸಿನ್ ಕೋರ್ಸಸ್ ಎಲ್ಲ ಮಾಡಿದ್ದಾರೆ. ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ. ಸೊ ಡಾಕ್ಟರ್ ರಾಕೇಶ್ನ ಅನುಪಸ್ಥಿತಿನಲ್ಲಿ ಅಂದರೆ ಆಬ್ಸೆನ್ಸ್ನಲ್ಲಿ ನಾನು ಬೇರೆ ಟ್ರೈನಿಂಗ್ ಹೋಗಿರುವಾಗ, ಕಾನ್ಫರೆನ್ಸ್ಗೆ ಹೋಗಿರುವಾಗ, ಮತ್ತು ಅಥವಾ ಆ ಟೈಮಲ್ಲಾಗಲಿ ಅಥವಾ ಡಾಕ್ಟರ್ ರಾಕೇಶ್ ಓನ್ಲಿ 30ರಿಂದ 40 ಅಪಾಯಿಂಟ್ಮೆಂಟ್ಸ್ ಅದೇ ಕಾರಣದಿಂದನಾಗಲಿ ಅಪಾಯಿಂಟ್ಮೆಂಟ್ಸ್ ತುಂಬ ಪೋಸ್ಟ್ಪೋನ್ ಆಗಿ ನಿಮಗೆ 1.5 ತಿಂಗಳು 2 ತಿಂಗಳೆಲ್ಲ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆಗಬಾರ್ದು, ಯಾಕಂದರೆ ಪ್ರಾಪರಾಗಿ ಫಾಲೋ ಅಪ್ ಬೇಕಾಗುತ್ತೆ ವೈದ್ಯರದು. ಹಾಗಾಗಿ ನಮ್ಮ ಟೀಮ್ ಡಾಕ್ಟರ್ಸ್ನ ಟ್ರೈನ್ ಮಾಡಿಬಿಟ್ಟು ಅವರು ಏನು ನಾವು ಪ್ರೋಟೋಕಾಲ್ ಕೊಡ್ತಿದ್ದೋ ಆ ಪ್ರೋಟೋಕಾಲ್ನ ಸಿಸ್ಟಮಲ್ಲಿ ಸೇವ್ ಮಾಡಿಬಿಟ್ಟು ಕಸ್ಟಮೈಸ್ಡಾಗಿ ಪೇಷಂಟ್ ಟು ಪೇಷಂಟ್ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ, ಕಸ್ಟಮೈಸ್ ಆಗಿ ಮಾಡಿ ಕೊಡೋದಕ್ಕೆ ಅವರು ತಯಾರಿರ್ತಾರೆ. ಸೊ ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಅಥವಾ ಡಾಕ್ಟರ್ ರಾಕೇಶ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ. ಸೊ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೆ ತೋರಿಸ್ಕೊಂಡು ಕನ್ಸಲ್ಟೇಷನ್ನು ಮಾಡಿಸ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅವ್ರ ಹತ್ರ ನೀವು ನಂಬಿಕೆಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಅವ್ರು ಫಾಲೋ ಮಾಡ್ತಿರೋದು ನಾವೇನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದೇ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿರ್ತಾರೆ. ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನಿಮಗೆ ಅಪಾಯಿಂಟ್ಮೆಂಟ್ಗೆ ಫೋನ್ ಮಾಡಿದ್ವಿ, 1.5 ತಿಂಗಳಾಯ್ತು 2 ತಿಂಗಳಾಯ್ತು, ಅದಕ್ಕೆ ನಾವೇನು ಮಾಡಿದ್ವಿ 1 ತಿಂಗಳು ತೋರಿಸ್ಕೊಂಡೋದ್ವಿ, 1 ತಿಂಗಳಾದಮೇಲೆ ಮಾತ್ರೆಗಳು ನಿಲ್ಲಿಸ್ಬಿಟ್ವಿ, ಮಾತ್ರೆ ನಿಲ್ಲಿಸಿದ ಮೇಲೆ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಏನಂದರೆ ರೀಜನರೇಟಿವ್ ಮೆಡಿಸಿನ್ ಆಗಿರೋದ್ರಿಂದ ಮಸಲ್ಸು ಮತ್ತು ಜಾಯಿಂಟ್ಸು ಮತ್ತು ನರ್ವ್ಸು ರೀಬಿಲ್ಡ್ ಆಗೋದಕ್ಕೆ, ರೀಜನರೇಟ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಲಿಮೆಂಟೇಷನ್ ಒಂದು ಕಂಟಿನ್ಯೂಸ್ ಟೈಮ್ ಪೀರಿಯಡಲ್ಲಿ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡಿದರೆ ಬಿಕಾಸ್ ಆಫ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತನಾ ಅಥವಾ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅದನ್ನು ನಾವು ಸ್ಟಾಪ್ ಮಾಡಿದರೆ ಅವಾಗೇನಾಗುತ್ತೆ, ಆ ಒಂದು ರೀಬಿಲ್ಡಿಂಗ್ ಪ್ರೊಸೆಸ್ಸು ಹಾಲ್ಟ್ ಆಗಿಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನೀವು ಅಷ್ಟು ದುಡ್ಡು ಖರ್ಚು ಮಾಡಿರೋದು ಕೂಡ ಸುಮ್ಮನೆ ವ್ಯರ್ಥವಾಗಿಬಿಡುತ್ತೆ. ಅದು ಆಗಬಾರ್ದು. ಯಾಕೆಂದರೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಾಸ್ಪಿಟಲ್ನ ನಂಬ್ಕೊಂಡು ಬರ್ತಾ ಇದ್ದೀರಾ, ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಹಿಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ನಂಬ್ಕೊಂಡು ಬರ್ತಾ ಇದ್ದೀರಾ. ಬಂದಿರೋದಕ್ಕೆ ನಿಮ್ಗೆ ಒಳ್ಳೇದಾಗಬೇಕು, ನೀವು ಖರ್ಚು ಮಾಡಿರ್ತಕ್ಕಂಥ ದುಡ್ಡಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ಸ್ನ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿ ಇನ್ನೂ ಚೆನ್ನಾಗಿ ಅವ್ರನ್ನ ರೆಡಿ ಮಾಡಿದ್ದೀವಿ. ಸೊ ಯಾರೂ ಕೂಡ ಮನಸ್ಸಿನಲ್ಲಿ ಏನೂ ಅಂದ್ಕೊಳ್ದಂಗೆ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅಂದ ತಕ್ಷಣ ಡಾಕ್ಟರ್ ರಾಕೇಶೇ ಬೇಕು ಅಂತ ಜಗಳ ಮಾಡಿದೆ. ದಯವಿಟ್ಟು ನಾನು ನಿಮಗೆ ಮನದಾಳದಿಂದ ಹೃದಯಪೂರ್ವಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ನೀವು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಹೋಗೋ ಥರನೇ ಆಗುತ್ತೆ ಇಲ್ಲಿ ಪೇಷಂಟ್ಸು. ಯಾಕಂದ್ರೆ ನಂಬ್ಕೊಂಡು ಬಂದಿರ್ತಾರೆ ಅಷ್ಟು ದೂರದಿಂದ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದ್ರೂ ಹಂಗೆ ಆಗುತ್ತೆ. ಅದು ಇನ್ನೂ ಮನಸ್ಸಿಗೆ ಇನ್ನೂ
ದುಃಖ ಕೊಡುತ್ತೆ. ಸೊ ಆ ದುಃಖ ಪಡ್ಕೊಂಡಂಗೆ ಧೈರ್ಯವಾಗಿ ನಂಬಿಕೆಯಿಂದ ನಮ್ಮ ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ಇರತಕ್ಕಂಥ ಟೀಮ್ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಅವ್ರ ಟ್ರೀಟ್ಮೆಂಟ್ ಕೂಡ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಏನಿರುತ್ತೋ ಅದೇ ಸೇಮ್ ಟ್ರೀಟ್ಮೆಂಟ್ 100% ಸಿಮಿಲರ್ ಆಗಿರುತ್ತೆ. ಇಂಡಿವಿಜುವಲ್ ಪರ್ಸೆಪ್ಷನ್ ಮತ್ತೆ ಕಸ್ಟಮೈಸೇಷನ್ ಮತ್ತೆ ಪ್ರೋಟೋಕಾಲ್ಸ್ ಎಲ್ಲನೂ ಕೂಡ ಅದೇ ಪ್ರಕಾರನೇ ಹಾಕೊಂಡು ಹೋಗ್ತಾ ಇದೀವಿ ನಾವು. ಎಲ್ಲರಿಗೂ ರಿಸಲ್ಟ್ ಬರುತ್ತೆ. ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಂಗ್ ರಿಸಲ್ಟ್ ಬರುತ್ತೋ ಅದೇ ತರನೇ ನಮ್ಮ ಟೀಮ್ ಡಾಕ್ಟರ್ಸ್ ಕೊಟ್ಟಾಗ ರಿಸಲ್ಟ್ ಬರುತ್ತೆ. ದಯವಿಟ್ಟು ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ತೋರದೆ ನಮ್ಮ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ನ ಫಾಲೋ ಮಾಡ್ತಕ್ಕಂಥ ನಮ್ಮೆಲ್ಲ ಟೀಮ್ ಡಾಕ್ಟರ್ಸ್ಗೂ ನಾಲೆಡ್ಜು ಇರ್ತಕ್ಕಂಥ ಟೀಮ್ ಡಾಕ್ಟರ್ಸ್ ಎಲ್ಲರನ್ನೂ ಕನ್ಸಲ್ಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಅಲ್ಲಿ ಪ್ರೋಟೋಕಾಲ್ 100% ಕೊಟ್ಟಿರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಮಾತ್ರ OPD ನಲ್ಲಿ ಕೂರಿಸಿರ್ತೀವಿ. OPD ನಲ್ಲಿ ಮಿನಿಮಮ್ ಟು ಮಿನಿಮಮ್ ನಮ್ಮ ಹಾಸ್ಪಿಟಲ್ ಟೋಟಲಿ 18 to 20 ಡಾಕ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಟ್ರೈನ್ ಅಪ್ ಮಾಡಿದ್ವಿ. ಎಲ್ಲರಿಗೂ ಅವ್ರದೇ ಒಂದು ಟ್ರೈನ್ ಅಪ್ ಮಾಡಿದ ಅಷ್ಟೇ ಅಲ್ಲದೆ ಟೆಸ್ಟ್ಸ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಾಮ್ಸ್ ಮಾಡಿಬಿಟ್ಟು ಅದನ್ನ ನಾಲೆಡ್ಜ್ ರೀವೆರಿಫೈ ಮಾಡಿ ಅವ್ರಿಗೆ ರಿಗರಸ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಮಿನಿಮಮ್ 3 to 4 months ವರೆಗೂ ರಿಗರಸ್ ಟ್ರೈನಿಂಗ್ ಕೊಟ್ಟು ಅವ್ರು ಒನ್ಸ್ ರೆಡಿ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಚೆನ್ನಾಗಿದೆ, ಪಕ್ವವಾಗಿದ್ದಾರೆ ಅವ್ರ ನಾಲೆಡ್ಜ್ ಅಂತ ಅನ್ನುವಾಗಲೇ ಅವ್ರನ್ನ ಪೇಷಂಟ್ ಕನ್ಸಲ್ಟ್ ಮಾಡಕ್ಕೆ, ಪೇಷಂಟ್ ನ ಟಚ್ ಮಾಡಕ್ಕೆ ಮತ್ತೆ ಎಕ್ಸಾಮಿನೇಷನ್ ಮಾಡಕ್ಕೆ ಅವ್ರನ್ನ ನಾವು ಅಲೋ ಮಾಡ್ತೀವಿ. ಯಾಕಂದ್ರೆ ಕ್ವಾಲಿಟಿ ಪ್ರಿಸಿಡ್ಸ್ ಕ್ಯೂರ್ ಅಂತ ನಾವು ಅರ್ಥ ಮಾಡೋದು, ಅಂಡ್ ಕೇರಿಂಗ್ ಪ್ರಿಸಿಡ್ಸ್ ಕ್ಯೂರ್ ಅಂತ. ನಾವು ಪ್ರಾಪರ್ ಇರ್ತಕ್ಕಂಥ ಕೇರ್ ಕೊಡ್ತಕ್ಕಂಥ ಡಾಕ್ಟರ್ಗೆ ನಾಲೆಡ್ಜ್ ಅಷ್ಟೇ ಅಲ್ಲ, ಆ ಒಂದು ಎಂಪತಿನೂ ಇರಬೇಕು. ಇರಬೇಕು, ಆ ಒಂದು ಕ್ವಾಲಿಟಿ ಆಫ್ ಫೀಲಿಂಗ್ ಇರಬೇಕು, ಆ ಒಂದು ಹೀಲಿಂಗ್ ಟಚ್ ಇರಬೇಕು. ಅದರಲ್ಲೇನೆ ಪೇಷಂಟ್ಸ್ ವಾಸಿ ಆಗೋದು. ನಾಟ್ ಜಸ್ಟ್ ಬಿಕಾಸ್ ಆಫ್ ಮೆನಿ ಡಿಗ್ರೀಸ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಮೋರ್ ಅಂಡ್ ಮೋರ್ ನಾಲೆಡ್ಜ್. ಕರೆಕ್ಟ್ ಆಗಿರ್ತಕ್ಕಂಥ ಎಲ್ಲನೂ ಇರಬೇಕು, ನಾಲೆಡ್ಜ್ ಇರಬೇಕು ಕ್ಯೂರ್ ಆಗೋದಕ್ಕೆ, ಮತ್ತೆ ಆ ಒಂದು ಕೇರಿಂಗ್ ಆಟಿಟ್ಯೂಡ್ ಇರಬೇಕು, ಕ್ಯಾರೆಕ್ಟರ್ ಇರಬೇಕು, ಮತ್ತೆ ಒಂದು ಎಂಪತಿ ಇರಬೇಕು. ಇದೆಲ್ಲನೂ ಮಿಶ್ರಣವಾಗಿ ಬರುವಾಗ್ಲೇನೆ ವಾಸಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಮ್ಮ ಇರ್ತಕ್ಕಂಥ ಡಾಕ್ಟರ್ಸ್ ನಾವು ಹೈರ್ ಮಾಡುವಾಗಲೇ ಅವ್ರದ್ದು ಕ್ಯಾರೆಕ್ಟರ್, ಆಟಿಟ್ಯೂಡ್, ಬಿಹೇವಿಯರ್ ನೋಡ್ಬಿಟ್ಟೆ ನಾವು ಹೈರ್ ಮಾಡಿರ್ತೀವಿ. ನಾಲೆಡ್ಜ್ ನೋಡಿ ಹೈರ್ ಮಾಡಿರ್ತೀವಿ, ಸರ್ಟಿಫಿಕೇಶನ್ಸ್ ಏನೇನು ಮಾಡಿದ್ರೆ ಅಂತ. ಅದ್ರ ಜೊತೆಗೆ ನಮ್ಮ ಪೇಷಂಟ್ ನ ಡೀಲ್ ಮಾಡೋದಕ್ಕೆ ಒಂದು 3 to 4 months ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು, ಆ ಟ್ರೈನಿಂಗ್ ಮಾಡಿದ್ಮೇಲೆ ಎಕ್ಸಾಮ್ ಬರೆಸ್ಬಿಟ್ಟು ಅವರೆಲ್ಲ ನಾಲೆಡ್ಜ್ ಮೆಚುರಿಟಿ ಕರೆಕ್ಟ್ ಆಗಿದೆ, ಎಲ್ಲಾನು ಇಂಟರ್ನಲ್ ಅಂಡ್ ಹಾರ್ಟ್ಫುಲ್ ಡೀಲಿಂಗ್ ವಿತ್ ದ ಪೇಷಂಟ್ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೆ ಅನ್ಸಿದ ಮೇಲೆ ಅವ್ರನ್ನ ಪೇಷಂಟ್ ಬಿಡ್ತೀವಿ. ಸೊ ಹಂಗಾಗಿ ದೇ ಆರ್ ಈಕ್ವಲಿ ಕಾಂಪಿಟೆಂಟ್ ಆಸ್ ಡಾಕ್ಟರ್ ರಾಕೇಶ್. ಸೊ ದಯವಿಟ್ಟು ಏನು ಅಂದ್ಕೊಳ್ಳದೆ ಟ್ರೀಟ್ಮೆಂಟ್ ತಗೊಳ್ಳಿ ಅವ್ರ ಹತ್ರ. ಸೊ ನಮ್ಮಲ್ಲಿ ಒಂದು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಹೈರ್ ಮಾಡಿರ್ತಕ್ಕಂಥ MBBS ಮಾಡಿ ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸ್ ಮಾಡಿರ್ತಕ್ಕಂಥ ಇಬ್ರು ಡಾಕ್ಟರ್ಗಳು, ಇನ್ನೊಂದಿಬ್ರು ಇದ್ದಾರೆ ಬಂದಿಲ್ಲ. ಸೊ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ದಯವಿಟ್ಟು ನಾನು ಡಾಕ್ಟರ್ ರಾಕೇಶ್ ಇಲ್ಲ ಅಂದ್ರೆ ಅವ್ರು ಇದ್ದಾರೆ ಅಂದ್ರೆ ಅವರೆಲ್ಲ ಯಾರೇ ಇದ್ದಾರೆ ಅಂದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ. ದೇ ಆರ್ ಈಕ್ವಲಿ ಕಾಂಪಿಟೆಂಟ್. ಮಾತಾಡ್ಸೋಣ ಅವ್ರನ್ನ. ಮೇಡಮ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಅಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಎ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇಯಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. Thank you. Safe and caring hands. Safe, caring hands. Caring, with healing hands. Empathy. With empathy and ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಲ್ ಗೋ ಟು ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ನಾವು ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇತ್ತು ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿನಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂಥೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ. ಸರ್ ಥ್ಯಾಂಕ್ ಯು ಸರ್. ಸೊ ಡಾಕ್ಟರ್ ಯೂಸಫ್ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ದಿಸ್ ಇಂಟಿಗ್ರೇಟೆಡ್ ಮೆಡಿಸಿನ್ ಸಿನ್ಸ್ ಮೆನಿ ಇಯರ್ಸ್. ಸೊ ಅವರು ನಾವು ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ತೊಗೊಂಡಾಗ ಎಷ್ಟೊಂದು ಜನ ಡಾಕ್ಟರ್ಸ್ನ ರಿಜೆಕ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಒಂದು ಎಂಪತಿ ಆ್ಯಂಡ್ ಆ ಒಂದು ನಾಲೆಡ್ಜ್ ಇಲ್ಲ ಅಂತ. ಬಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಮೆನಿ ಡಾಕ್ಟರ್ಸ್. ಅದರಲ್ಲಿ
ಇವರಿಬ್ಬರು ವೆರಿ ಪ್ರಾಮಿನೆಂಟ್ ಡಾಕ್ಟರ್ಸ್. ಸೊ ಹಂಗಾಗಿ ಅವ್ರ ನಾಲೆಡ್ಜ್ ಚೆನ್ನಾಗಿದೆ. ಮತ್ತು ನಾಲೆಡ್ಜಲ್ಲಿ ಪೇಷಂಟ್ ಎಕ್ಸ್ಪೀರಿಯನ್ಸು, ಅವ್ರದ್ದು ಪೇಷಂಟ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಪೇಷಂಟ್ಸ್ಗಳು ಇವ್ರ ಹತ್ರ ನಾನು ಇಲ್ಲದೆ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಮತ್ತು ನಾವು ಅವ್ರಿಗೆ ಫೀಡ್ಬ್ಯಾಕ್ ಕಾಲ್ಸ್ ಮಾಡಿ ಪೇಷಂಟ್ಗೆ ಕೇಳಿದಾಗ ಟ್ರೀಟ್ಮೆಂಟ್ ಆಗಿದೆಯಲ್ಲ ಹೆಂಗೆ ಅಂತ ಕೇಳಿದಾಗ ಅವರು ನಮಗೆ ಚೆನ್ನಾಗಿದೆ, ಬೆಟರ್ ಡಾಕ್ಟರ್ಸು ನಮ್ಮ ಚೆನ್ನಾಗಿ ಹೀಲ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಮತ್ತು ಇನ್ನೊಂದು ಬಂದು ನಾವು ಅವರು ಸೆಕೆಂಡ್ ಟೈಮ್ ಅಂದರೆ ಈಗ ಪೇಷಂಟ್ಸು ಸೆಕೆಂಡ್ ವಿಸಿಟು ಥರ್ಡ್ ವಿಸಿಟ್ ಬಂದಿರ್ತಾರೆ, ಆ ಟೈಮಲ್ಲಿ ನಾನು ಇರೋದಿಲ್ಲ. ಸೊ ನೆಕ್ಸ್ಟ್ ವಿಸಿಟಲ್ಲಿ ಪೇಷಂಟ್ಸ್ ಬಂದಾಗ ನಾನು ಇರ್ತೀನಿ. ಪೇಷಂಟ್ಸು ಕಂಪೇರ್ ಟು ಪ್ರೀವಿಯಸ್ಸು ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತಂದರೆ ಚೆನ್ನಾಗಿ ಕಡಿಮೆ ಆಗಿದೆ, ಪೇಯ್ನ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಕೂಡ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವಿಸಿಟಲ್ಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಯಾಕಂದರೆ ಆಗ್ತಕ್ಕಂಥ ಮೆಡಿಸನ್ಸು, ಪೇಷಂಟ್ ಕೇಸ್ನ ಅನಲೈಸ್ ಮಾಡ್ತಕ್ಕಂಥ ರೀತಿ, ಬ್ಲಡ್ ಟೆಸ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಮತ್ತು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ರೇಂಜ್ಗೆ ಫಂಕ್ಷನಲ್ ರೇಂಜ್ ಏನಿದೆ ಅದಕ್ಕೆ ಸೆಟ್ ಮಾಡಿ ಅವ್ರನ್ನ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಆ ಒಂದು ಪ್ಯಾರಾಮೀಟರ್ಸ್ನ ಆ ಲೆವೆಲಿಗೆ ತರೋದ್ರಿಂದ ಪೇಷಂಟ್ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಯಾವುದೇ ಪೇಯ್ನ್ಫುಲ್ ಕಂಡೀಷನ್ಸ್ ಆಗ್ಬೋದು ನಿಮಗೆ. ಆ ಪೇಯ್ನ್ಫುಲ್ ಕಂಡೀಷನ್ಸ್ ಯಾಕೆ ಬಂದಿರುತ್ತೆ? ಬಿಕಾಸ್ ಆಫ್ ಕ್ರೋನಿಕ್ ಇನ್ಫ್ಲಮೇಷನ್ ಆ್ಯಂಡ್ ಬಿಕಾಸ್ ಆಫ್ ಲೈಕ್ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದ ಬಾಡಿ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ತಪ್ಪಿಸಿದ್ರೆ, ಅದನ್ನು ನಾವು ಇನ್ಫ್ಲಮೇಷನ್ನ ನಾವು ರೂಟ್ ಕಾಸ್ ತಪ್ಪಿಸ್ಬಿಟ್ಟು ಆಂಟಿ ಇನ್ಫ್ಲಮೇಟರಿ ಸಪ್ಲಿಮೆಂಟೇಷನ್ಸ್ ಲೈಕ್ ವೈಟಮಿನ್ ಸಿ, ಜಿಂಕ್, ಮೆಗ್ನೀಷಿಯಮ್, ವೈಟಮಿನ್ K27, ವೈಟಮಿನ್ ಡಿ ಪ್ಲಸ್ ಐವರ್ಮೆಕ್ಟಿನ್, ಇದನ್ನೆಲ್ಲ ನಾವು ಸಿರಕ್ಷೆಪಡಿಸಿ ಇದನ್ನೆಲ್ಲ ನಾವು ಕೊಟ್ಕೊಂಡು ನಾರ್ಮಲ್ ಲೆವೆಲಿಗೆ ತಂದಿದ್ದೆ ಆದರೆ ಪೇಷಂಟು ಈಗ ಚೆನ್ನಾಗಿ ಎಕ್ಸಲೆಂಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪೇಷಂಟ್ಗೆ ಪೇಯ್ನ್ ನ್ಯಾಚುರಲಿಗೆ 3-4 ವಿಸಿಟಲ್ಲಿ 80 to 90% ಕಡಿಮೆ ಆಯಿತು ಸರ್ ನಮಗೆ ಅಂತಂತಾರೆ. ಆಮೇಲಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸಪ್ಲಿಮೆಂಟ್ಸ್ ಒಂದು 2-3 ತಿಂಗಳು ತಗೊಂಡು ಕರೆಕ್ಟ್ ಡಯಟ್ ಮಾತ್ರ ಹಿಡಿಬೇಕು. ಯಾಕಂದರೆ ಇನ್ಫ್ಲಮೇಟರಿ ಫುಡ್ ಮತ್ತೆ ತಗೊಳ್ಳೋ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕಾಯಿಲೆ ಬರುತ್ತೆ. ಸರ್ ಇದು ಪರ್ಮನೆಂಟ್ ಅಂತ ಹೇಳ್ತಿರೋದ? ಪರ್ಮನೆಂಟು ಅಂತ ಡೆಫಿನೆಟ್ಲಿ ಪರ್ಮನೆಂಟ್. ಯಾಕಂದರೆ ಫುಡ್ ಈಸ್ ಮೆಡಿಸಿನ್. ನಮ್ಮದು ಕೋರ್ ಪ್ರಿನ್ಸಿಪಲ್ ಬಂದು ಫುಡ್ ಈಸ್ ಮೆಡಿಸಿನ್. ಯಾಕಂದರೆ ದ ಫೌಂಡರ್ ಆಫ್ ಮೆಡಿಸಿನ್ ಬಂದು, ಫಾದರ್ ಆಫ್ ಮೆಡಿಸಿನ್ ಬಂದು ಹಿಪೋಕ್ರಟಿಸ್ ಅವ್ರು ಹೇಳಿರ್ತಕ್ಕಂಥದ್ದು ಲೆಟ್ ಫುಡ್ ಬಿ ದೇ ಮೆಡಿಸಿನ್ ಅಂತಲೇ ಹೇಳಿರೋದು. ಸೊ ಫುಡ್ ಈಸ್ ಮೆಡಿಸಿನ್ ಅಲ್ಲಿಗೆ ಬರುತ್ತೆ. ನಮ್ಮ ಏನೋ ಮಾಡಿಬಿಟ್ಟು ನಮ್ಮ ದೇಹ ಕೆಡಿಸ್ಕೊಂಡಿರ್ತೀವಿ. ಆ ಕೆಡಿಸ್ಕೊಂಡಿರ್ತಕ್ಕಂಥ ದೇಹನ ನಾರ್ಮಲ್ಲಿಗೆ ತರೋದಕ್ಕೋಸ್ಕರ ಇಷ್ಟು ವಿಟಮಿನ್ಸು, ಇಷ್ಟು ಸಪ್ಲಿಮೆಂಟೇಷನ್ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಫುಡ್ಡಲ್ಲಿ ಕರೆಕ್ಷನ್ ಮಾಡಿಕೊಂಡು ಆ ಫುಡ್ಡನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಆಮೇಲೆ ಇದು ಸಪ್ಲಿಮೆಂಟ್ಸ್ಗಳನ್ನ ಸ್ಟಾಪ್ ಸ್ಟಾಪ್ ಮಾಡಿಕೊಂಡು ಕೆಲವರಿಗೆ 6 ತಿಂಗಳಿಗೆ ಮಿನಿಮಮ್ ಡ್ಯಾಮೇಜ್ ಆಗಿದ್ರೆ 6 ತಿಂಗಳಿಗೆ ಆ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸ್ತೀವಿ. ಕೆಲವು 3 ತಿಂಗಳಿಗೆ ನಿಲ್ಲಿಸ್ತೀವಿ. ಕೆಲವರಿಗೆ 1 ವರ್ಷದವರೆಗೂ ತಗೊಂಡು ಇವತ್ತೊಂದು ಅಜ್ಜಿ ಬಂದಿದ್ರು, ಅವ್ರಿಗೆ ಆಲ್ಮೋಸ್ಟ್ 2024 ಜೂನಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನಾವು ಶೀಸ್ 80% ರಿಕವರ್ಡು. ಸೊ ಅವ್ರಿಗೆ ಅವಾಗಿಂದನೂ ಸರ್ಜರಿ ಹೇಳ್ತಾನೆ ಇದ್ರು, ಬಟ್ ಅವ್ರಿಗೆ ಸರ್ಜರಿ ವಿಲ್ಲಿಂಗ್ ಇರಲ್ಲ. ಯಾಕಂದರೆ ಏಜ್ ಬಂದು 65 ಇಯರ್ಸ್ ಆಗಿತ್ತು. ಡಾಕ್ಟರ್ಸೇ ರಿಜೆಕ್ಟ್ ಮಾಡಿದ್ರು ಸರ್ಜರಿ ಬೇಡ ಅಂತ. ಸೊ ಬೇರೆ ಇಲ್ಲಿದೆ, ದೇರ್ ಇಸ್ ನೋ ವೇ ಔಟ್. ಸೊ ಅವಾಗ ನಾವು ಅವ್ರಿಗೆ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆ್ಯಂಡ್ ಇಂಟಗ್ರೇಟೆಡ್ ಮೆಡಿಸಿನ್, ರಿಜೆಕ್ಟಿವ್ ಮೆಡಿಸಿನ್, ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶಿ ಹ್ಯಾಸ್ ಇಂಪ್ರೂವ್ಡ್ ಆಲ್ಮೋಸ್ಟ್ 80%. ಸೊ ಈ ಥರ ನಾವು ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಸೊ ಡಾಕ್ಟರ್ ದೀಕ್ಷಿತಾ ಆ್ಯಂಡ್ ಡಾಕ್ಟರ್ ಯೂಸಫ್ ಇರ್ತಾರೆ. ಸೊ ದೇ ಆರ್ ಎಕ್ಸಲೆಂಟ್ ಡಾಕ್ಟರ್ಸ್ ಹೂ ಆರ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಇನ್ ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟಲ್. ಸೊ ಡಾಕ್ಟರ್ ರಾಕೇಶ್ ಅಂತ ಏನು ನೀವು ನಂಬಿಕೆ ಇಟ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಕೂಡ ಪೇಷಂಟ್ ನೋಡ್ತೀನಿ, ಡೈಲಿ 30-40 ಪೇಷಂಟ್ ಅಷ್ಟೇ ನೋಡೋಕ್ಕಾಗುತ್ತೆ. ಅದಕ್ಕೆ ಮೇಲ್ಗಡೆ ಅಪಾಯಿಂಟ್ಮೆಂಟ್ಗಳು ಸುಮ್ಮನೆ ಮುಂದಕ್ಕೆ ಪೈಲಪ್ ಆಗಿ 3 ತಿಂಗಳವರೆಗೂ ಹೋಗಿ ಕಾಯಿಲೆ 1 ತಿಂಗಳಾದ್ಮೇಲೆ ಮಾತ್ರೆ ಖಾಲಿಯಾಗಿ ನೋವು ಜಾಸ್ತಿ ಮಾಡ್ಕೊಂಡು ಖರ್ಚು ಮಾಡಿರೋ ದುಡ್ಡಿಗೆ ಪಶ್ಚಾತ್ತಾಪ ಪಟ್ಟು ಒಂದು ಮನಸ್ಸಲ್ಲಿ ಒಂದು ದುಃಖ ಪಡೋದಕ್ಕಿಂತ ನೀವು ದಯವಿಟ್ಟು ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ತೋರಿಸಿ. ಅವರು ಕೂಡ ಈಕ್ವಲಿ ಪೊಟೆನ್ಷಿಯಲ್ ಇದ್ದಾರೆ. ಸೊ ದಟ್ ಇವಾಗ ಪೇಷಂಟ್ಸ್ ಫ್ಲೋ ಕೂಡ 140-150 ಪೇಷಂಟ್ಸ್ ಇರುತ್ತೆ. ಲೈಕ್ ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್ ಫಾರ್ ಡಾಕ್ಟರ್ ರಾಕೇಶ್ ಟು ಸಿ ಆ್ಯಂಡ್ ವಿಟ್ನೆಸ್ ಎವ್ರಿ ಕೇಸ್. ಸೊ ಹಂಗಾಗಿ ಎಷ್ಟಾಗುತ್ತೋ ನಾನು ಪ್ರಯತ್ನಪಟ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ನೋಡ್ತಾ ಇದ್ದೀನಿ. ನನ್ನ ಕೈಲಿ ಯಾವಾಗ ಅದನ್ನು ಲಿಮಿಟ್ ಕ್ರಾಸ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ವೋ ಅದೇ ನನ್ನ ನಾಲೆಡ್ಜ್ನ ಇವರಿಗೆ ಟ್ರೈನ್ ಮಾಡಿಬಿಟ್ಟು ಅದೇ ಪ್ರೋಟೋಕಾಲ್ನ ಇವರಿಗೆ ಇನ್ನು ಕಲಿಸ್ಕೊಟ್ಬಿಟ್ಟು ಅವ್ರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಪೇಷಂಟ್ನ ನೋಡೋದಕ್ಕೆ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸು ಕಮೆಂಟ್ಸು ಇದ್ದರೆ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಇದು ಯಾವುದು ಡಾಕ್ಟರ್ ರಾಕೇಶ್ ಹಾಸ್ಪಿಟ್ಲಾಗ ಇರೋದಿಲ್ಲ ಅಂತಲ್ಲ, ನಾನು ಹಾಸ್ಪಿಟ್ಲಾಗ ಇರ್ತೀನಿ, ಒಂದು 30-40 ಪೇಷಂಟ್ ನೋಡೋಕ್ಕಾಗುತ್ತೆ. ಆಮೇಲೆ ಪೈಲಪ್ ಆಗುತ್ತೆ ಒಂದು ರೀಸನ್. ಮತ್ತು ಕಾನ್ಫರೆನ್ಸ್ಗೆ ಅಥವಾ ಟ್ರೈನಿಂಗ್ಗೆ ಅಥವಾ ಏನಾದರೂ ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಹೋದಾಗ ಅವಾಗ ನಾನು ರಜಾ ಇರುವಾಗ ಇದು ಮಾಡ್ಕೊಳ್ಳಿ. ಅಥವಾ ನನಗೆ ಕೆಲವು ಸಮ್ಟೈಮ್ಸು ಏನಾದರೂ ಬಂದಿರ್ತೀನಿ ಬಿಕಾಸ್ ಆಫ್ ಯಾವುದೋ ನಮ್ಮ ಪ್ರೊಫೆಸರ್ಸು. ಮೊನ್ನೆ ಬಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರು ಬಂದಿರು, ಡಾಕ್ಟರ್ ಜಿಗ್ನೇಶ್ ಪಟೇಲ್ ಅಂತ. ಅವರು ಒಂದು ಕೇಸ್ ಇದೆ, ಇಂಟರ್ಡಿಸ್ಕಲ್ ಓಝೋನ್ ಥೆರಪಿ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದ್ದೀನಿ ಫ್ರಮ್ ನಾಗ್ಪುರ್, ನಾನು ಹೇಳ್ಕೊಡ್ತೀನಿ ನಿನಗೆ ಬಾ ಅಂತ ಅಂದರು. ಸಡನ್ನಾಗಿ ಹೋಗಬೇಕಾಗ ಪರಿಸ್ಥಿತಿ ಬಂತು. ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟಲ್ಲೇ ಕೊಟ್ಟಿದ್ದೀವಿ 11 o'clock, 10 o'clock ಫೋನ್ ಮಾಡಿದ್ರು. ಅವಾಗ ಹೋಗಲೇಬೇಕಂತ ಪರಿಸ್ಥಿತಿ. ಯಾಕಂದರೆ ಅವ್ರು ಅಲ್ಲಿಂದ ಬಂದು ಒಂದು ಲವ್ ಆ್ಯಂಡ್ ಕೇರಿಂದ ಡಾಕ್ಟರ್ ರಾಕೇಶ್ ಕಮ್ ಹಿಯರ್ ಐ ವಿಲ್ ಟೀಚ್ ಯು ಅಂತ ಹೇಳುವಾಗ
ನಾನು ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅದು ವಿದ್ಯೆಗೆ ಒಂಥರ ಅಗೌರವ ತಂದಂಗೆ ಆಗ್ಬಿಡುತ್ತೆ. ವಿದ್ಯೆ ಇದು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾನು ಡಿಸ್ರೆಸ್ಪೆಕ್ಟಂಗ್ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಆಯ್ತು ಸರ್ ವೆಲ್ಕಮ್ ಅಂತೇಳಿ ಸ್ವಲ್ಪ ಕೇಸ್ ಅಸಿಸ್ಟ್ ಮಾಡಿಬಿಟ್ಟು ಒಂದು 1.5 hour ಆಯಿತು OT ಒಳಗೆ ಹೋಗಿದ್ದು ಪ್ರಿಪೇರ್ ಮಾಡೋದೆಲ್ಲ ಮಾಡಿದ್ಮೇಲೆ. ಬಟ್ ಅಲ್ಲಿಂದ ಹೆಬ್ಬಾಳಿಂದ ಬರಬೇಕು, ಬರೋ ಅಷ್ಟೊತ್ತಿಗೆ ಆಲ್ರೆಡಿ 2-3 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ಪೇಷಂಟ್ಸ್ ಎಲ್ಲ ಸ್ವಲ್ಪ ಬೇಜಾರಾಗಿದ್ರಿ. ಸೊ ಈ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ಕ್ಷಮೆ ಮಾಡಿ, ಸೊ ನಂಬಿಕೆಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಾಕ್ಟರ್ ದೀಕ್ಷಿತಾ, ವೆಲ್ಕಮ್, ಆ್ಯಂಡ್ ಡಾಕ್ಟರ್ ಯೂಸಫ್ ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ ಅವರ್ ಸಪೋರ್ಟ್ ಟು ಹೀಲ್ ಆ್ಯಂಡ್ ಕ್ಯೂರ್ ದ ಪೇಷಂಟ್ ಪೇಯ್ನ್. ಆ್ಯಂಡ್ ಇನ್ಮೇಲೆ ಏನಾದರೂ ಡಿಸ್ಕಷನ್ಸ್ ಇದ್ದರೆ, ಹೆಲ್ತಿ ಡಿಸ್ಕಷನ್ಸ್ ಲೈಕ್ ಡಿಫ್ರೆಂಟ್ ಟಾಪಿಕ್ ಮೇಲೆ ಎಲ್ಲ ಟೈಮಲ್ಲೂ ಕೂಡ ಪೇಷಂಟ್ ಜೊತೆಗೆ ಮಾತಾಡೋದು ಅಷ್ಟೇ ಕನ್ವರ್ಸೇಷನ್ ಬರ್ತಾಯಿತ್ತು. ಇನ್ಮೇಲೆ ಡಾಕ್ಟರ್ಸ್ ಜೊತೆಗೆ ಒಂದು ಗ್ರೂಪ್ ಡಿಸ್ಕಷನ್ ಥರ ಮಾಡಿಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ನಾಲೆಡ್ಜು ಮತ್ತು ಅವೇರ್ನೆಸ್ನ ಕೊಡೋದಕ್ಕೆ ಶ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.